ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪೂರ್ವ ತ್ರಿಶೂಲ್ ನವೀನ್. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತಿಂದು ವ್ಲಾಗ್ ಬಂದು ಸಿಂಪಲ್ ಒಂದು ಡೈಲಿ ರೂಟೀನ್ ಅಷ್ಟೇ. ಒಂದು ದಿನದಲ್ಲಿ ಏನೆಲ್ಲ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಏನೆಲ್ಲ ಮಾಡಿದ್ವಿ ಅಂತ. ಇವಾಗ ಬಂದು ಮಾರ್ನಿಂಗ್ 6:30 ಆಗಿದೆ. ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಚಿಯಾ ಸೀಡ್ಸ್ನ ಕುಡಿತೀನಿ. ನೈಟೇ ನೆನೆ ಹಾಕ್ಬಿಟ್ಟು ಮಾರ್ನಿಂಗ್ ಎದ್ದು ಕುಡಿತೀನಿ. ಇವತ್ತು ನಮ್ಮ ಪಾಪು ಇನ್ನೂ ಎದ್ದಿರಲಿಲ್ಲ, ಸೊ ಅದಕ್ಕೆ ಸನ್ರೈಸಸ್ ನೋಡಿಕೊಂಡು ಒಂದು ಲೋಟ ಚಾಯ್ ಸೀಡ್ಸ್ ನೀರು ಕುಡಿತಿದ್ದೆ. ಮತ್ತು ಹಾಗೆಯೇ ಇವತ್ತು ನಮ್ಮ ಪಾಟಲ್ಲಿ ಹೂ ಬಿಟ್ಟಿತ್ತು. ಇವತ್ತು 3 ಹೂ ಕೂಡ ಒಂದೇ ಸಲ ಅರಳಿಬಿಟ್ಟಿದೆ. ಇದು ಯೆಲ್ಲೋ ಕಲರ್ ದಾಸವಾಳ ಹೂ, ತುಂಬ ಚೆನ್ನಾಗಿರುತ್ತೆ. ಇದು ರೋಸ್ ಥರ ಇರುತ್ತೆ, ಬೇಗ ಬಾಡಲ್ಲ. ಮತ್ತು ನಮ್ಮ ಗಿಡದಲ್ಲೇ ಪಪಾಯ ಬಿಟ್ಟಿತ್ತು, ಅದು ಹಣ್ಣಾಗಿತ್ತು ಅಂತೇಳಿ ನಮ್ಮಪ್ಪ ಎಲ್ಲ ಹೊರಿತಿದ್ರು. ನಾನು ಮತ್ತು ಪಪಾಯ ತಿಂದ್ಬಿಟ್ಟು ತಿಂಡಿಗೆಲ್ಲನೂ ರೆಡಿ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಅವರೆಕಾಯಿ ಇತ್ತು ಅಂತೇಳಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂಥೇಳಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆನಿಯನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ 3 ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಅವರೆಕಾಯಿ ಮತ್ತು ತರಕಾರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತೇಳಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೊಂದೆರಡು ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಮಸಾಲ ರುಬ್ಕೊಂಡಿದ್ದು ಕ್ಲಿಪ್ಸು ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ನಾವು ಮಸಾಲೆಗೆ ಬೇರೆ ಏನೂ ಹಾಕೋದಿಲ್ಲ, ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿಕಾಯಿ ಮತ್ತು ಹಸಿಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಇದು ಮಳ್ಳದಕ್ಕೆ ಅಕ್ಕಿ ತುಂಬಿದ್ದೆ, ಅದೆಲ್ಲ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿತ್ತು ನೋಡಿ. ವೆಜಿಟೇಬಲ್ ಪಲಾವ್ ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಉಪ್ಪು ಸಾಂಬಾರು ಮಾಡಬೇಕಿತ್ತು. ಅದಕ್ಕೆ ಇವತ್ತು ಹೆಂಗಿದ್ರು ಗುರುವಾರ ಸಂತೆ ಆಗಿತ್ತು ಅಂತೇಳ್ಬಿಟ್ಟು ಸೊಪ್ಪೆಲ್ಲ ತೊಗೊಬಂದಿದ್ರು. ಅದೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀವಿ. ಹೇಗಿದ್ರು ಮಧ್ಯಾಹ್ನ ಅಡುಗೆಗೂ ಬೇಕು ಅಂತೇಳಿ ಒಟ್ಟಿಗೆ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ಸೊಪ್ಪನ್ನ ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ಒಂದು ಸಲ ನೀರಲ್ಲಿ ನೆನೆ ಹಾಕಿದ್ದೀನಿ. ನೆನೆದ ಮೇಲೆ ಸೋರಿಸ್ಕೊಂಡು ಹಾಕೋದಕ್ಕೋಸ್ಕರ. ನಮ್ಮದು 4 ಬರ್ನಲ್ ಆಗಿರೋದ್ರಿಂದ ಅಡುಗೆಗೆಲ್ಲ ಮಡಿಕೊಂಡಿದ್ದೀನಿ. ಒಂದು ಕಡೆ ಅನ್ನಕ್ಕೆ, ಒಂದು ಕಡೆ ಮುದ್ದೆಗೆ, ಮತ್ತು ಒಂದು ಕಡೆ ಕಾಳು ಕೂಗೋದಕ್ಕೆ ಮಡಿಕೊಂಡಿದ್ದೀನಿ. ಇಲ್ಲಿ ನೋಡಿ ಮುದ್ದೆಗೆ ಮಡಗಿದ್ದೀನಿ. ಮುದ್ದೆ ಎಲ್ಲ ಮಳ್ತಿದ್ದು ಇವಾಗ ಚೆನ್ನಾಗಿ ಮುದ್ದೆ ಎಲ್ಲ ತಿರ್ಕೋತಿದ್ದೀನಿ. ಮುದ್ದೆ ತಿರ್ಕೊಂಡು ಮುದ್ದೆ ಕಟ್ಕೋತೀನಿ. ನಮ್ಮಲ್ಲೇ ನಾವು ಕಂಪಲ್ಸರಿ ದಿನದಲ್ಲಿ 2 ಟೈಮ್ ಮುದ್ದೆ ಮಾಡಲೇಬೇಕು. ಮಧ್ಯಾಹ್ನ ಮತ್ತು ರಾತ್ರಿ ಮಾಡ್ತೀವಿ. ನಾನು 2 ಟೈಮ್ ಮಾಡಿದಾಗಲೂ 3 ಮುದ್ದೆ ಮಾಡ್ಕೊಳ್ಳೋದು. ಒಂದು ಮುದ್ದೆ ದಪ್ಪ ಮಾಡ್ಕೋತೀವಿ ನಮ್ಮ ಅಪ್ಪಂಗೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನಮ್ಮ ಅಮ್ಮಂಗೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಪುಟಾಣಿಗೆ ಮುದ್ದೆ ನನಗೆ. ಒಟ್ಟು ದಿನದಲ್ಲಿ 2 ಸಲ 3 ಮುದ್ದೆ ಮಾಡ್ಕೋತೀವಿ. ಕಾಳು ಕೂಗಾದ್ಮೇಲೆ ಇವಾಗ ಇದಕ್ಕೆ ಸೊಪ್ಪು ತುಂಬ್ಕೊತಾ ಇದ್ದೀನಿ. ಇವತ್ತು ನಾವು ತೆಂಗಿನಕಾಯಿ ಹಾಕಿದ್ವಿ. ನಮ್ಮಮ್ಮ ಊರಿಂದ ತೆಂಗಿನಕಾಯಿ ಕೊಟ್ಟು ಕಳಿಸಿದ್ರು. ಸೊ ಅದಕ್ಕೆ ಅದನ್ನು ಹಾಕ್ಕೊಂಡು ಇವತ್ತು ಉಪ್ಪು ಸಾಂಬಾರು ಮಾಡ್ಕೋತಾ ಇದ್ದೀವಿ. ಹಸಿ ತೆಂಗಿನಕಾಯಿ ಸೊಪ್ಪಂತೂ ಸಖತ್ತಾಗಿರುತ್ತೆ ಇವತ್ತಂತೂ ಉಪ್ಪು ಸಾಂಬಾರು. ನಾವೇನು ಜಾಸ್ತಿ ಸೊಪ್ಪನ್ನ ಬೇಯಿಸೋದಿಲ್ಲ, ತುಂಬಿಟ್ಟು ಒಂದು ಮಳ್ಳಾದ್ಮೇಲೆ ಉಪ್ಪು ಹಾಕ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ನೋಡಿ ರಾಗಿ ಮುದ್ದೆ ತುಪ್ಪ ಖಾರ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಮತ್ತು ಇವತ್ತು ಸ್ವಲ್ಪ ಅಂಗನವಾಡಿಗೆ ಹೋಗೋದಿತ್ತು, ಅದಕ್ಕೋಸ್ಕರ ಅಂಗನವಾಡಿಗೆ ಬಂದಿದ್ದೀವಿ. ಪಾಪುಗೆ ವೆಯ್ಟ್ ಮತ್ತು ಹೈಟೆಲ್ಲ ಚೆಕ್ ಮಾಡಬೇಕು, ಕರ್ಕೊಬನ್ನಿ ಡಾಕ್ಟರ್ ಬರ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ನಮ್ಮ ಪಾಪು ನೋಡಿ ಅವ್ರ ಜೊತೆನೇ ಹೋಗಿ ಹೆಂಗೆ ಕೂತ್ಕೊಂಡಿದ್ದಾರೆ. ನಾನು ಅದಕ್ಕೆ ಪಾಪು ಅಂತ ಮಾತಾಡ್ತಿದ್ದೆ, ಅವರು ನನ್ನನ್ನೇ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಕೂತ್ಕೊಂಡಿದ್ದೆ. ಅಲ್ಲೇ ಹಿಂದೆ ನಮ್ಮ ಪಾಪು ಫ್ರೆಂಡ್ ನೋಡಿ ಆರ್ಯನ ಹಾಯ್ ಮಾಡ್ತಾ ಇದ್ದಾರೆ. ನಮ್ಮ ಪಾಪು ಅಲ್ಲಿ ಯಾವುದೋ ಒಂದು ಹುಡುಗಿ ಹೇಳ್ತಿತ್ತು, ಆ ಹುಡುಗಿ ಕಡೆನೇ ಫುಲ್ ಕಾನ್ಸಂಟ್ರೇಟ್ ಮಾಡ್ಕೊಬಿಟ್ಟಿದ್ರು. ನೋಡಿ ಇಲ್ಲಿ ಡಾಕ್ಟರ್ಸ್ ಎಲ್ಲ ಅವ್ರದ್ದು ಹೈಟು ವೆಯ್ಟ್ ಎಲ್ಲ ಚೆಕ್ ಮಾಡ್ತಿದ್ದಾರೆ, ಮಕ್ಕಳೆಲ್ಲ ಆರೋಗ್ಯವಾಗಿದ್ದಾರೆ ಅಂಥೇಳಿ ಎಲ್ಲನೂ ನೋಡ್ತಿದ್ದಾರೆ. ಅದಾದಮೇಲೆ ಇಲ್ಲಿ ಕುದುರೆ ಇತ್ತು, ಅದರಲ್ಲಿ ನಮ್ಮ ಪಾಪ ಆಟಾಡಬೇಕು ಅಂತೇಳಿ ಆಟಾಡ್ತಿದ್ದಾರೆ. ಆ್ಯಕ್ಚುಲಿ ಇದು ಇವತ್ತಿನ ಕ್ಲಿಪ್ ಅಲ್ಲ, ಇದು ಬೇರೆ ಒಂದಿನ ಮೊದಲೊಂದಿನ ಹೋಗಿದ್ವಿ ಅವತ್ತಿನ ಕ್ಲಿಪ್ ಇದು. ನಮ್ಮ ಪಾಪುಗೆ ಅದು ಆಡೋಕ್ಕೆ ಬರ್ತಾ ಇರಲಿಲ್ಲ, ಬಟ್ ಆ ಹುಡುಗ ಆಡೋದನ್ನ ನೋಡ್ಬಿಟ್ಟು ನಾನು ಆಡಬೇಕು ಅಂತೇಳಿ ಇದು ಮಾಡ್ತಾಯಿದ್ರು. ಅದು ಬೇರೆ ಸರಿಯಾಗಿರಲಿಲ್ಲ. ಅವ್ರ ಅಜ್ಜಿ ಬಾ ಅಂತ ಕರೀತಿದ್ದಾರೆ, ಹಂಗಾಗಿ ನಮ್ಮ ಪಾಪು ಇಲ್ಲ ಆಡಬೇಕು ಅಂತೇಳಿ ಮತ್ತೆ ಆಟ ಆಡ್ತಾಯಿದ್ರು. ಒಂದು 5 ನಿಮಿಷ ಆದಮೇಲೆ ಟೈಮ್ ಆಗುತ್ತೆ, ಬಿಸಿಲಾಗ್ಬಿಡುತ್ತೆ ಇನ್ನು ಅಂತೇಳಿ ಕರ್ಕೊಂಡು ಹೋದ್ವಿ. ಅದಾದಮೇಲೆ ರಾಗಿ ಹಿಟ್ಟೆಲ್ಲ ಖಾಲಿ ಆಗಿತ್ತು ಅಂತೇಳಿ ಗಿರಣಿಗೆ ಹೋಗಿ ರಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ವಿ.
ತ್ರಿಶೂಲ್ ಅಮ್ಮ ಅದೆಲ್ಲ ಕ್ಲೀನ್ ಮಾಡ್ಕೋತಿದ್ದಾರೆ. ತ್ರಿಶೂಲ್. ಮನೆ ಪುಟ್ಟ ಯಜಮಾನ್ರು ಇಲ್ಲೇ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ನೋಡೋದಷ್ಟೇ ಅಲ್ಲ, ನೋಡಿ ಕೊನೆಗೆ ಯಾವ ರೀತಿ ಮಾಡ್ಕೊಬಂದಿದ್ದಾರೆ, ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲ ಮಾಡ್ಕೊಬಂದಿದ್ದಾರೆ. ಅದು ಎಲ್ಲ ಹಸಿಟ್ಟೆಲ್ಲ ಆಗಿತ್ತಂತೇಳಿ ಸ್ವಲ್ಪ ಮೈಯೆಲ್ಲ ತೊಳೆದು ಕರ್ಕೊಂಡು ಬಂದೆ. ಆದಮೇಲೆ ಅವ್ರ ತಾತನ ಜೊತೆ ಆಟ ಆಡ್ತಾ ಇದ್ದಾರೆ, ಗದೆ ಬ್ಯಾಟ್ ಇಟ್ಕೊಂಡು ಅವರು ಮತ್ತು ಅವ್ರ ತಾತ. ಮತ್ತು ಈಗ ಸ್ವಲ್ಪ ಕಡ್ಲೆಕಾಯಿ ತಗೊಬಂದಿದ್ವಿ. ಏನದು? ರಜ್ಜಿ ಬಿಡಿಸ್ಕೊಡ್ತಿದ್ದಾರೆ ಅವ್ರಿಗೆ. ಈ ಕಡಲೆಕಾಯಿ ಕಾಳುಗಳು ಮತ್ತು ಈ ನಟ್ಸ್ ಇರುತ್ತಲ್ಲ, ಈ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಆ ಥರ ಎಲ್ಲ ಅಂದರೆ ತುಂಬ ಇಷ್ಟ. ಅದೆಲ್ಲ ತಿಂತಾರೆ ಇಷ್ಟಪಟ್ಟು. ಅದಾದಮೇಲೆ ಇವತ್ತು ಸ್ವಲ್ಪ ಊಟ ತಿನ್ಸೋಕೆ ಅಂತೇಳಿ ನಮ್ಮ ಅತ್ತೆ ಮನೆ ಹತ್ರ ಹೋಗಿದ್ದೆ. ನಮ್ಮ ಅತ್ತೆ ಮನೆ ನಮ್ಮ ಮನೆ ಆಪೋಸಿಟೇನೇ ಇರೋದು. ನಮ್ಮ ಕಸಿನ್ ಕೂಡ ಬಂದಿದ್ಲು, ಅವಳ ಮಗಳು ಇದ್ಲು ಅಂತೇಳಿ ಅಲ್ಲಿಗೆ ಊಟ ತಿನ್ಸೋಕ್ಕೆ ಅಂತೇಳಿ ಕರ್ಕೊಂಡು ಹೋಗಿದ್ದೆ. ಇಬ್ಬರು ಅಲ್ಲೇ ಊಟ ಮಾಡ್ತಾಯಿದ್ದಾರೆ. ಅದಾದಮೇಲೆ ಅಲ್ಲಿಂದ ಮತ್ತೆ ನಮ್ಮ ಪಾಪನ್ನ ಸ್ವಲ್ಪ ಕೆಳಗಡೆ ಕರ್ಕೊಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತೇಳಿ ಇಲ್ಲಿ ಟಮಟೆ ಬಡ್ಕೊಂಡು ಅವ್ರ ಪಾಡ್ಗವರು ಆಟ ಆಡ್ತಾ ಇದ್ದಾರೆ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಸೊ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.